All scripture is given by inspiration of God and is profitable for doctrine, for reproof, for correction, for instruction in righteousness, that the man of God may be perfect, thoroughly furnished unto all good works. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಕೋಡಿಯನಾದಂಥ ತಂದೆಯ ದೇವರೇ, ಕೃಪೆಗೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ತಂದೆಯ ದೇವರೇ, ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದೆಯೇ, ಅದಕ್ಕೆ ಸ್ತೋತ್ರ. ಸಮಯದಲ್ಲಿ ಸ್ವಾಮಿ, ನಿನ್ನ ಪವಿತ್ರಾತ್ಮನ ಫಲವು ನನ್ನ ಮೇಲೆ ತಂದೆಯ ದೇವರೇ ಇರಲಿ ಎಂಬುದಾಗಿ ಬೇಡ್ತೇನೆ. ನಿನ್ನ ವಾಕ್ಯಗಳನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ಸ್ವಾಮಿ ನಿನ್ನ ಮಕ್ಕಳಿಗೆ ನೀನು ದಯಪಾಲಿಸು ಎಂಬುದಾಗಿ ಬೇಡ್ತೇನೆ. ನಮ್ಮ ಹೃದಯಗಳನ್ನು ತೆಗೆ, ನಿನ್ನ ವಾಕ್ಯದ ಬೆಳಕಲ್ಲಿ ನಮ್ಮ ನಡೆಸು ನಮ್ಮನ್ನು ಬೇಡುತ್ತಾ ಎಲ್ಲ ವಿಜ್ಞಾಪಗಳನ್ನು ಯೇಸು ಕ್ರಿಸ್ತನ ಮುದ್ದಿನ ಹೆಸರಲ್ಲಿ ಬೇಡುವುದು ನಮ್ಮ ತಂದೆಗೆ. ನಮ್ಮ ಸಭೆಯ 28 ಬಿಲೀಫ್ಸ್ ಅಲ್ಲಿ ಮೊದಲನೆಯ ಬಿಲೀಫ್ ಏನಂತೀರ? 28 ನಮ್ಮ ಬಿಲೀಫಲ್ಲಿ ಮೊದಲನೆಯ ನಂಬಿಕೆ ಅಥವಾ ನಾವು ನಂಬುವಂತ ತತ್ವ, ಮೊದಲನೆಯ ತತ್ವ ದೇವರು ಒಬ್ಬನೇ. ಅಡ್ವೆಂಟಿಸ್ಟ್ ಬಿಲೀಫ್ ಅಲ್ಲಿ 28 ಫಂಡಮೆಂಟಲ್ ಬಿಲೀಫ್ಸ್ ಅಲ್ಲಿ the first belief that we have is Holy Scriptures, that we believe sola scriptura. Sola scriptura ಅಂದ್ರೆ ಬೈಬಲ್ ಅಲೋನ್, ದೇವರ ವಾಕ್ಯ ಮಾತ್ರ ಎಂಬುದಾಗಿ. So I'll read out what our belief systems ಅಲ್ಲಿ ಏನ್ ಮೆನ್ಷನ್ ಆಗಿದೆ ಎಂಬುದಾಗಿ ನಾನು ಅದನ್ನ ಓದ್ತೇನೆ. The Holy Scriptures, the Old and New Testaments, are the written word of God, given by divine inspiration. The inspired authors spoke and wrote as they were moved by the Holy Spirit. In this word, God has committed to humanity the knowledge necessary for salvation. The Holy Scriptures are the supreme, authoritative, and the infallible revelation of His will. They are the standard of character, the test of experience, the definitive revealer of doctrines, and the trustworthy record of God's acts in His history. This is written. ಇದು ನಮ್ಮ ಬಿಲೀಫ್, ಅಡ್ವೆಂಟಿಸ್ಟ್ ಬಿಲೀಫ್ ಅಲ್ಲಿ ಮೊದಲನೆಯ ಆದ್ಯತೆ ಪಡೆದಂತ ಒಂದು ಬಿಲೀಫ್ ಆಗಿದೆ ಅಂತ ನಾವು ನೋಡ್ತೇವೆ. ಅದರಲ್ಲಿ ಮುಖ್ಯವಾದ ಹೇಳೋದೇನಂತಂದ್ರೆ, ಸತ್ಯವೇದ ವಾಕ್ಯ ಎಲ್ಲದಕ್ಕೂ ಸುಪ್ರೀಂ ಆಗಿ ಅದರ ಮೇಲೆ ಅಧಿಕಾರ ಹೊಂದಿದಾಗಿದೆ, ಹಾಗೂ ಇನ್ಫ್ಯಾಲಿಬಲ್ ರೆವಲ್ಯೂಷನ್ ಆಫ್ ವಿಲ್ ಅಂತಂದ್ರೆ ಇದರಲ್ಲಿ ಯಾವ ಎರರ್ಸು ಇಲ್ಲ, ಅದರಲ್ಲಿ ಯಾವ ಮಿಸ್ಟೇಕ್ಸು ಇಲ್ಲ ಅಂತಕ್ಕಂಥ ದೋಷವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ವೈ ವಿ ಬಿಲೀವ್ ವಾಟ್ ವಿ ಬಿಲೀವ್, ನಾವು ಯಾಕೆ ಇದನ್ನ ನಂಬ್ತೀವಿ? ಎಷ್ಟೋ ಜನ ಇದನ್ನ ನಂಬಲ್ಲ. ನಾವು ಯಾಕೆ ನಂಬ್ತೀವಿ? ಇದರ ಹಿಸ್ಟ್ರಿ ಏನು? ಇವಾಗ 21st ಸೆಂಚುರಿಯಲ್ಲಿ ನಾವು ಇದನ್ನ ಲೈಟ್ಲಿ ಆಗಿ ತೊಗೊಂಡ್ಬಿಡ್ತೀವಿ. ದಿಸ್ ಇಸ್ ಒನ್ ಆಫ್ ದ ಟ್ರೂತ್. ಬಟ್ 16ನೇ ಸೆಂಚುರಿಯಲ್ಲಿ ಹೋದಾಗ ಈ ಸಂದರ್ಭ ಹಿಂಗಿರಲಿಲ್ಲ. 16th ಸೆಂಚುರಿ 15th ಸೆಂಚುರಿಯಲ್ಲಿ ಹೋದಾಗ ಯುರೋಪ್ ಖಂಡದಲ್ಲಿ ಅಥವಾ ಎಂಟೈರ್ ಈ ನಮ್ಮ ಭೂಮಿಯಲ್ಲಿ ಆಡಳಿತ ಯಾರು ಹೊಂದಿದ್ರು? ಪೋಪ್ ಸಾಮ್ರಾಜ್ಯ ಹೊಂದಿತ್ತು ಅಂತ ನೋಡ್ತೇವೆ. ಮೋಸ್ಟ್ಲಿ ಯುರೋಪ್ ಆಳ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಪೋಪ್ ವಾಸ್ ರೂಲಿಂಗ್ ದ ಚರ್ಚ್ ಆಸ್ ವೆಲ್ ಆಸ್ ದ ಸ್ಟೇಟ್. ಆವಾಗ ಪ್ರತಿಯೊಬ್ಬರು ಚರ್ಚ್ಗೆ ಅಥವಾ ಸಭೆಗೆ ಬರುವಂತ ರೂಢಿಯಾಗಿತ್ತು. ಇಟ್ ವಾಸ್ ಬೈ ಫೋರ್ಸ್. ಅವ್ರು ಏನಾದರೂ ಬರಲಿಲ್ಲ ಅಂತಂದ್ರೆ ದೇ ವೇರ್ ಎಕ್ಸ್ಪೆಲ್ಡ್ ಔಟ್ ಆಫ್ ದ ಕಂಟ್ರಿಯಿಂದ ಹೊರಗಡೆ ಕಳಿಸಿ
ಕೆಲವೊಂದು ಸರ್ತಿ ಅವರನ್ನ ಸುಟ್ಟು ಸಾಯಿಸಾಕ್ಬಿಡ್ತಿದ್ರು. ಆ ಇಂಥ ಒಂದು ಸಿಚುವೇಶನ್ಸ್ ಅಲ್ಲಿ ಆ, ಮಾರ್ಟಿನ್ ಲೂಥರ್ 95 ಥೀಸಿಸ್ ಬರೆದು ಆ ಚರ್ಚ್ ಮುಂಭಾಗಲಲ್ಲಿ ಹಾಕ್ಬಿಡ್ತಾರೆ. 95 ಥೀಸಿಸ್ ಅಂತ. ಅದರಲ್ಲಿ ಮುಖ್ಯವಾಗಿ ಅವರು ಆ ಸಭೆಯ ಎಲ್ಲ ಲೋಪದೋಷಗಳನ್ನ ಅಲ್ಲಿ ಎತ್ತಿ ಹಾಕಿ ತೋರಿಸ್ತಾರೆ ಅಲ್ಲಿ. ಆ ಮುಖ್ಯವಾಗಿ ಆ ಆ ಆ ಆ ಒಂದು ಎರಾದಲ್ಲಿ ಬೈಬಲ್ ಎಲ್ಲರ ಹತ್ರನೂ ಇರಲಿಲ್ಲ. ಬೈಬಲ್ ಎಲ್ಲರೂ ಓದಲಿಕ್ಕೂ ಸಹ ಅವ್ರಿಗೆ ಕೊಡ್ತಾ ಇರಲಿಲ್ಲ. ಎಲ್ಲ ಮೂಲತಃ ಎಲ್ಲ ಆ, ಆ, ವಿಷಯಗಳು ಅಥವಾ ಬೈಬಲ್ ಆ ಸಮಯದಲ್ಲಿ ಲ್ಯಾಟಿನ್ನಲ್ಲಿ ಬರೆದಿತ್ತು, ಲ್ಯಾಟಿನ್ ಮತ್ತು ಗ್ರೀಕಲ್ಲಿತ್ತು. ಸೊ ಅಷ್ಟು ಲ್ಯಾಟಿನ್ ಯಾರಿಗೂ ಬರ್ತಾ ಇರಲಿಲ್ಲ. ಸೊ ಎವ್ರಿಥಿಂಗ್ ಎಲ್ಲನೂ ಪ್ರೀಸ್ಟ್ ಮಾತ್ರನೇ ಡಿಕ್ಟೇಟ್ ಮಾಡ್ತಿದ್ರು. ಪ್ರೀಸ್ಟ್ ಹೇಳಿದ್ದೇನೆ ವಾಕ್ಯ, ಅದೇ ಕೊನೆ. ಸೊ ಅದರಲ್ಲಿ ಎಷ್ಟೊಂದು ಕರಪ್ಷನ್ ಅಲ್ಲಿ ಉಂಟಾಗಿತ್ತು, ಅನ್ಬಿಬ್ಲಿಕಲ್ ಪ್ರಾಕ್ಟೀಸಸ್ ಎಲ್ಲ ಬಂದಿತ್ತು. ಇದನ್ನ ತಡಿಯಕ್ಕಾಗ್ಲಾರ್ದೆ ಲೂಥರ್ ಅವ್ರು ಏನ್ ಮಾಡ್ತಾರಂದ್ರೆ ಆ ಗೋಡೆ ಮೇಲೆ ಎಲ್ಲವನ್ನ ಆ, ಎಲ್ಲ ಲೋಪದೋಷಗಳನ್ನ ಎತ್ತಿ 95 ಥೀಸಿಸ್ ಅಲ್ಲಿ ಹಾಕ್ತಾರೆ. ಅದು ರೆಫರ್ಮೇಷನ್ ಆಗಿ ಅದರಲ್ಲಿ 5 ಸೋಲಾಸ್ ಬರ್ತದ. ಆ 5 ಸೋಲಾಸ್ ಯಾವ್ಯಾವ ಅಂತೀರಾ ಗೊತ್ತಾ ನಿಮಗೆ? There are 5 sola what the Protestant Reformation we see. Go ahead. ಯಾ 5 ಸೋಲಾದಲ್ಲಿ ಅಂದ್ರೆ ಸೋಲಾ ಫೀಡೆ, ನಂಬಿಕೆ ಮಾತ್ರ. ಸೋಲಾ ಸ್ಕ್ರಿಪ್ಚುರ, ಸತ್ಯವೇದ ಮಾತ್ರ. ಸೋಲಾ ಕ್ರಿಸ್ಟಸ್, ಕ್ರಿಸ್ತನು ಮಾತ್ರ. ಸೋಲಾ ಗ್ರಾಷಿಯಾ, ಕೃಪೆ ಮಾತ್ರ. ಸೋಲಾ ದಿಯೋ ಗ್ಲೋರಿಯಾ, ದೇವರ ಗ್ಲೋರಿ ಮಾತ್ರ, ಮಹಿಮೆ ಮಾತ್ರ ಎಂಬುದಾಗಿ ನೋಡಿ. ಆನ್ ದ ಕಾಂಟ್ರರಿ, ಕ್ಯಾಥೋಲಿಕ್ ಸಭೆ ಇದನ್ನು ನಂಬ್ತಾ ಇರಲಿಲ್ಲ. ನಂಬಿಕೆ ಮತ್ತು ಕ್ರಿಯೆ, ಕ್ರಿಸ್ತನು ಪ್ಲಸ್ ಪೋಪ್, ಗ್ರೇಸ್ ಪ್ಲಸ್ ಗ್ಲೋರಿ ಪ್ಲಸ್. ಸೊ ಕ್ಯಾಥೋಲಿಕ್ ಸಭೆ ಆಲ್ವೇಸ್ ಹ್ಯಾಡ್ ಅ ಪ್ಲಸ್ ಕಲ್ಚರ್. ಇದು ಬೇಕು ಪ್ಲಸ್ ಇದನ್ನು ಬೇಕು, ಇದನ್ನು ಬೇಕು ಪ್ಲಸ್ ಇದನ್ನು ಬೇಕು. ಸೊ ಇದನ್ನ ಕಂಡೆಮ್ ಮಾಡಿದ್ರೆ 95 ಥೀಸಿಸ್ ಒಂದು ಸಮರಿ ವಾಟ್ ಹಿ indirectly or directly pointed was these 5 things. ಇದು ಥೀಸಿಸ್ ಹಾಕಿದ ಮೇಲೆ ಅವರು ಲ್ಯಾಟಿನ್ ಅಲ್ಲಿನ ಬರೆದು ಹಾಕ್ತಾರೆ ಇದನ್ನ ಟು ಬ್ರಿಂಗ್ ದಿ ಅಟೆನ್ಷನ್ ಆಫ್ ಆಲ್ ದ ಕ್ಲರ್ಜಿಮೆನ್. ಆವಾಗ ಏನಾಗ್ತದೆ ಅಂದ್ರೆ ಇದು ಅವರ ಸಹೋದ್ಯೋಗಿಗಳೆಲ್ಲರೂ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಪಾಪ್ಯುಲಾರಿಟಿ ನೋಟಿಸ್ ಮಾಡಿ ಜರ್ಮನ್ ಇದರಲ್ಲೆಲ್ಲ ಟ್ರಾನ್ಸ್ಲೇಷನ್ ಮಾಡಿ ಎಲ್ಲ ಕಡೆ ಹಬ್ಬಿಸ್ಬಿಡ್ತಾರೆ. ಸೊ ಇಟ್ ಬಿಕಮ್ಸ್ ವೆರಿ ಪಾಪ್ಯುಲರ್ ಇನ್ಸೈಡ್ ದ ಚರ್ಚ್. ಸೊ ಅವ್ರನ್ನ ಟ್ರಯಲ್ಸ್ ಕರ್ಕೊಂಡು ಹೋಗ್ತಾರೆ. ಟ್ರಯಲ್ಸ್ ಕರ್ಕೊಂಡು ಹೋದಾಗ ಆವಾಗ ಅವ್ರ ಪಾಯಿಂಟ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ. ಎಕ್ಸ್ಪ್ರೆಸ್ ಮಾಡಿದಾಗ ಅವರು ಡೈರೆಕ್ಟ್ ಪೋಪ್ ಉದ್ದೇಶಿಸನೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಪೋಪ್ ಕೆನಾಟ್ ಬಿ ಇನ್ಫ್ಯಾಲಿಬಲ್ ಅಂತ ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ. ಸೊ ಇಟ್ ಬಿಕಮ್ಸ್ ಎ ಹೆರೆಟಿಕ್. ಆ ಟೈಮಲ್ಲಿ ಹೆರೆಸಿ ಅಂತಂದ್ರೆ ವಿರೋಧ ಪೋಪ್ ವಿರೋಧಿ ಆದರೆ ಅವರಿಗೆ ಮರಣದಂಡನೆ ಅಂತ ಒಂದು ಸಂದರ್ಭ ಇತ್ತು. ಸೊ ಅವಾಗ ಅವ್ರನ್ನ
ಮತ್ತೆ ರೋಮನ್ ಎಂಪೈರರ್ ಹೋಗ್ತದೆ ಅದು ರೋಮನ್ ಎಂಪೈರರ್ ಅವ್ರ ಹತ್ರ ಎಲ್ಲ ಹೋದಾದ್ಮೇಲೆ ಅವರು ಒಂದು ಟ್ರಯಲ್ ಕರೀತಾರೆ. ಅವರನ್ನ ಹೆರೆಟಿಕ್ ಅಂತ ಪ್ರೂವ್ ಮಾಡಿ ಅವರನ್ನ ಬರ್ನ್ ಮಾಡಬೇಕು ಅಂತೆಲ್ಲ ಉದ್ದೇಶ ಹಾಕಿ ಅವ್ರನ್ನ ಕರೆಸ್ತಾರೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅಲ್ಲಿ ಹೋಗ್ಬೇಡ್ರಿ ನೀವು, ಇದು ಟ್ರ್ಯಾಪ್, ಇದು ನಿಮ್ಮನ್ನ ಆ, ಆ, ನಿಮ್ಮನ್ನ ಸಾಯಿಸೋಕ್ಕಂತಾನೆ ಇದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವಾಗ ಅವರು 95 ಥೀಸಿಸ್ ಮೇಲೆ ಬುಕ್ ಬರೆದಿರ್ತಾರೆ. ಬುಕ್ ಬರೆದಾಗ ಅವ್ರನ್ನ ಕೇಳ್ತಾರೆ ಟ್ರಯಲ್ಸ್ ಅಲ್ಲಿ, ಇದೆಲ್ಲ ಬುಕ್ ಬರೆದಿದ್ ನೀನೇನು? ಸೊ ಈ ಸೇಸ್ ಎಸ್. ಸೊ ನಾವು ಇದನ್ನ ನಿಮ್ಮನ್ನ ಬಿಟ್ಬಿಡ್ತೀವಿ, ನಾನು ಇದನ್ನೆಲ್ಲ ವಾಪಸ್ ತಗೊಂತೀನಿ, ರಿವೋಕ್ ಅಂತ ನೀನು ಹೇಳ್ಬಿಡು, ನನ್ನ ಟ್ರಯಲಿಂದ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆ, ಆವಾಗ ಯೂಶಲಿ ಮೂವೀಸಲ್ಲೆಲ್ಲ ಏನಂತಾರೆ ಅಂದರೆ, ಹೆಂಗೆ ತೋರಿಸ್ತಾರೆ ಅಂದರೆ, ಮಾರ್ಟಿನ್ ಲೂಥರ್ ಸ್ಟುಡ್, ಹಿ ಸೆಡ್ ನೋ ಐ ವೋಂಟ್ ರಿವೋಕ್ ಅಂತ ಹೇಳ್ತಾರೆ ಅಂತ. ಬಟ್ ಆ್ಯಕ್ಚುಯಲ್ ಸಂದರ್ಭದಲ್ಲಿ ಅವರು ಹೆದರ್ಕೊಂಡು ಹಿ ವಿಲ್ ಸೇ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಹೇಳ್ತೀನಿ ಅಂತ. ಅವರು ಒಂದು ದಿವಸ ಟೈಮ್ ತಗೊಳ್ತಾರೆ. ಆ ಟೈಮಲ್ಲಿ ಅವರು ದೇವ್ರ ಜೊತೆಗೆ ಮಾತಾಡ್ತಾರೆ. ನಾನು ಒಬ್ಬನೇ ಹೆಂಗೆ ಇದಕ್ಕೆ ನಾನು ಆ, ಈ ಆ, ಈ ಇಷ್ಟು ಜನರಲ್ಲಿ ನಾನು ಒಬ್ಬನೇ ಹೆಂಗೆ ನಾನು ರಾಂಗ್ ಆಗಕ್ಕೆ ಸಾಧ್ಯ? ನಾನು ಒಬ್ಬನೇ ಇದನ್ನ ಯಾಕೆ ನಾನು ನಂಬ್ತೀನಿ ಆ, ಅಂತ ಅವರು ದೇವ್ರ ಹತ್ರ ಕ್ವಶನ್ ಮಾಡ್ತಾರೆ. ಸೊ ಆವಾಗ, ಇವಾಗ ನಿನ್ಗೋಸ್ಕರ ನಾನು ಮಾಡಬೇಕಾದ್ರೆ ನಾನು ನಿಲ್ಲಕ್ಕೆ ನನಗೆ ಶಕ್ತಿ ಕೊಡು ಅಂತ ಅವಾಗ ಪ್ರಾರ್ಥನೆ ಮಾಡ್ತಾರೆ ಅವಾಗ. ಸೊ ನೆಕ್ಸ್ಟ್ ದಿವಸ ಟ್ರಯಲ್ ಕರೆದಾಗ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಆಯ್ತು ಇವಾಗ ನೀನು ರಿವೋಕ್ ಮಾಡ್ತೀಯಾ ನೀನು ಹೇಳಿದ್ನ ಅಂತ ಅವ್ರು ಕೇಳಿದಾಗ, ಸೊ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹಿ ಸೇಸ್ ಇಸ್, ನಾನು ರಿವೋಕ್ ಮಾಡ್ತೀನಿ, ಆದರೆ ನಾನು ಹೇಳಿದ್ದು ಸುಳ್ಳು ಎಂದು ನೀವು ಸತ್ಯವೇದದಿಂದ ಮಾತ್ರ ನನಗೆ ಪ್ರೂವ್ ಮಾಡಿ. ಇಲ್ಲ ಅಂದರೆ ನನ್ನ ಕಾನ್ಷಿಯಸ್ ಸತ್ಯವೇದಕ್ಕೆ ಅಂಟಿಕೊಂಡಿರೋದ್ರಿಂದ ಅದನ್ನು ನಾನು ಬಿಡಕ್ಕೆ ಬರೋದಿಲ್ಲ. ನೀವು ನಾನು ಹೇಳಿದ್ದು ತಪ್ಪು ಎಂದು ನೀವು ಸತ್ಯವೇದದಿಂದ ಪ್ರೂವ್ ಮಾಡಿದರೆ ಮಾತ್ರ ನಾನು ಅದನ್ನು ರಿವೋಕ್ ಮಾಡ್ತೀನಿ ಅಂತ ಹೇಳ್ದೆ. ಸೊ ವಾಟ್ his soul was bound was with the scriptures. ಸೊ ಅವಾಗ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ದಿ ಅಥಾರಿಟಿ ಆಫ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಬೈ ದ ಸ್ಕ್ರಿಪ್ಚರ್ಸ್ ನೋಡುತ್ತೇವೆ. ಸೊ ಅದು ಅವರ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ, ಬೈಬಲ್ನ ಲ್ಯಾಟಿನಿಂದ ತೆಗೆದು ಜರ್ಮನ್ ಮತ್ತು ಬೇರೆ ಇತರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಿ ವಿಲ್ ಸ್ಟಾರ್ಟ್ ಸೆಂಡಿಂಗ್. ಒನ್ ಆಫ್ ದ ಬಿಲೀಫ್, ರೋಮನ್ ಕ್ಯಾಥಲಿಕ್ ಬಿಲೀಫ್ ಏನಂತಂದರೆ, ಇದು ನೀವು ಸಭಿಕರ ಇಂಟರ್ಪ್ರಿಟೇಷನ್ಸ್ಗೆ ಇದನ್ನು ನಾವು ಕೊಟ್ಬಿಟ್ರೆ ಕಿಯಾಸ್ ಕ್ರಿಯೇಟ್ ಆಗುತ್ತೆ, ಅವ್ರವ್ರದ್ದೇ ಆದಂಥ ಆಲೋಚನೆಗಳು ಬರ್ತದೆ, ಒಂದು ಯೂನಿಟಿ ಇರಲ್ಲ, ಏನೇ ಬೇರೆ ಬೇರೆ ಯೋಚನೆ ಮಾಡಿಕೊಂಡು ಬೇರೆ ಬೇರೆ ತತ್ವಗಳೆಲ್ಲ ಉಟ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಚರ್ಚ್ ಮಾತ್ರ ಅದನ್ನು ಡಿಕ್ಟೇಟ್ ಮಾಡಬೇಕು ಎಂಬುದಾಗಿ ಅವ್ರು ನಂಬಿದ್ರು. ದಟ್ ವಾಸ್ ದ ಫಿಲಾಸಫಿ ಆಫ್ ದೆಮ್ ಹೋಲ್ಡಿಂಗ್ ಆನ್ ಟು ದ ಸ್ಕ್ರಿಪ್ಚರ್ಸ್ ಆ್ಯಂಡ್ ನಾಟ್ ಲೆಟಿಂಗ್ ಎನಿಬಡಿ know what is written. On the contrary, they were doing all the unbiblical things inside the church. This was said to Martin Luther also. Translate ಮಾಡಬೇಡ್ರಿ, ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಫಾರ್ ಇಂಟರ್ಪ್ರಿಟೇಷನ್ ಆಫ್ ದ ಬಿಲೀವರ್ಸ್, ಬೇರೆ ಬೇರೆ ಇದು ಬರುತ್ತೆ. ಮಾರ್ಟಿನ್ ಲೂಥರ್ ಸೇಸ್, ಇಫ್ ಇಟ್ ಈಸ್ ಸೋ, ಹಾಗೆ ಆಗಲಿ, ಬಟ್ ಎವ್ರಿ ಬಿಲೀವರ್ ಹ್ಯಾಸ್ ದ ರೈಟ್ ಟು ನೋ ವಾಟ್ ಇಸ್ ರಿಟನ್ ಇನ್ ದ ಸ್ಕ್ರಿಪ್ಚರ್ಸ್. ಪ್ರತಿಯೊಬ್ಬ ಬಿಲೀವರ್ಗೂ ಸತ್ಯವೇದದಲ್ಲಿ ಏನು ಬರೆದಿದೆ ಎಂದು ಅವರು ತಿಳಿಯುವುದು ಅದು ಅವಶ್ಯಕತೆವಾಗಿದೆ. ಇಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಪರ್ಸನಲ್ ರಿಲೇಷನ್ಶಿಪ್, ಇಟ್ ಈಸ್ ನಾಟ್ ಕ್ರೈಸ್ಟ್ ಡ್ರಿವನ್, ಇಟ್ ವಿಲ್ ಬಿ ಅ ಚರ್ಚ್ ಡ್ರಿವನ್ ಎಂಬುದಾಗಿ ಅವ್ರು ಹೇಳ್ತಾರೆ. ಸೊ ವಾಟ್ ವಿ ಬಿಲೀವ್ ನಾವು, ನಮಗೆ ಸತ್ಯವೇದ ನಮ್ಮ ಓನ್ ಟ್ರಾನ್ಸ್ಲೇಷನ್ನಲ್ಲಿ ನಮಗೆ ಸಿಕ್ಕಿರೋದು ಎಷ್ಟು ಆ ಸಮಯದಲ್ಲಿ ದೇವರು ಮಾಡಿದಂಥ ಯೋಜನೆ, ಯಾವ ರೀತಿ ದೇವರ ಆತ್ಮನು ಆ ಕ್ರಿಯೆ ಮಾಡಿ ನಮಗೆ ಈ ಒಂದು ಸತ್ಯವೇದವನ್ನು ನಮಗೆ ದಯಪಾಲಿಸಿದರೆ. ಆ ಒಂದು ರಿಫಾರ್ಮೇಷನ್ ಆದಮೇಲೆ ದೇರ್ ವಾಸ್ ಅ ವಾರ್ ಬಿಟ್ವೀನ್
ಕ್ಯಾಥಲಿಕ್ಸ್ ಆ್ಯಂಡ್ ದ ಪ್ರೊಟೆಸ್ಟೆಂಟ್ಸ್. ಎಷ್ಟೋ ಆ, ಜನ ಅಲ್ಲಿ ತಮ್ಮ ಜೀವವನ್ನು ಕೊಡ್ತಾರೆ ಅಲ್ಲಿ. ಇದಾದ್ಮೇಲೆ ಪೀಸ್ ಆಗುತ್ತೆ. ದೆನ್ ಪ್ರೊಟೆಸ್ಟೆಂಟ್ಸ್ ಆ್ಯಂಡ್ ರೋಮನ್ ಕ್ಯಾಥಲಿಕ್ ದೇ ಮೇಡ್ ಎನ್ ಅಗ್ರಿಮೆಂಟ್, ನಾವು ಎಲ್ಲ ಈ ವಾರ್ ಮಾಡೋದು ಬೇಡ, ಲೆಟ್ ಅಸ್ ಸಿ, ಜೊತೆಗೇನೆ ಅವ್ರ ಬಿಲೀಫ್ ಮಾಡೋರು ಆ ಕಡೆ ಹೋಗ್ಲಿ, ನಮ್ಮ ಬಿಲೀಫ್ ನಮ್ಮ ಕಡೆ ಇರಲಿ ಅಂತ ಹೇಳಿ ಪೀಸ್ ಟರ್ಮ್ಸಲ್ಲಿ ಬರ್ತಾರೆ. ದಿಸ್ ಲೆಡ್ ಟು, ಎಸ್, ಇಟ್ ಹ್ಯಾಸ್ ಡ್ರಿವನ್ ಮೋಸ್ಟ್ ಆಫ್ ದ ಡಿನಾಮಿನೇಷನ್ಸ್ ನಮ್ಮಲ್ಲಿ ಬಂದಿದೆ. ಬಟ್ ಆಲ್ ಆಫ್ ದೆಮ್ ವಿ ನೋ that we are contrary to what they believe. And ಇಲ್ಲಿ ಅದರ ರಿಫಾರ್ಮ್, ಇವ್ರ 1260 years ಆಫ್ ಏನು ಮಾಲ್ ಪ್ರಾಕ್ಟಿಸಸ್ ಮಾಡಿದ್ರು, ಡಾಕ್ಟ್ರಿನಲ್ ಎರರ್ಸ್ ಮಾಡಿದ್ರು, ಗಾಡ್ ಗೇವ್ ಅ ವೇ ಆಫ್ ಇವಾಲ್ವಿಂಗ್ ದ ಟ್ರೂತ್. ಸೊ ಅಲ್ಲಿಂದ ಟ್ರೂತ್ ಇವಾಲ್ವ್ ಆಗ್ತಾ ಬಂತು. ಸೊ ಟ್ರೂತ್ ಇಸ್ ಆಲ್ವೇಸ್ ಪ್ರೋಗ್ರೆಸಿವ್. ಅಲ್ಲಿಂದ ಆಮೇಲೆ ಲೂಥರನಿಸಮ್ ಇಂದ ನೆಕ್ಸ್ಟು ಫಿಲ್ಟರ್ ಆಗಿ ಮೆಥಡಿಸ್ಟ್ ಬಂತು, ಮೆಥಡಿಸ್ಟಿಂದ ಫಿಲ್ಟರ್ ಆಗಿ ಬ್ಯಾಪ್ಟಿಸಮ್ ಬಂತು, ಬ್ಯಾಪ್ಟಿಸ್ಟ್ ಚರ್ಚ್ ಬಂತು, ಬ್ಯಾಪ್ಟಿಸ್ಟ್ ಚರ್ಚ್ ಹಂಗೆ ಇವಾಲ್ವ್ ಆಗ್ತಾ ಆಗ್ತಾ ದೆನ್ ವಿ ಹ್ಯಾವ್ ಕಮ್ ಟು, ವಿ ಆಲ್ ಬಿಲೀವ್ ನಾವು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಚರ್ಚ್ ಬಂತು. ಸೊ ದ ಟ್ರೂತ್ ಗಾಟ್ ಇವಾಲ್ವ್ಡ್ time and again. To this day also truth is evolving. There are many, many, many truths yet to be revealed. God has revealed before and He is still revealing. It is never constant because the atrocities, 1260 years of atrocities has taken place. Of church biblically has destroyed the meaning, the practices, the traditions, everything has been destroyed. We're still figuring out where the things have gone wrong. ಸೊ ಆ ಕಂಟೆಕ್ಸ್ಟಲ್ಲಿ ನೋಡಿದಾಗ ವಾಟ್ ವಿ ಬಿಲೀವ್, ಸೋಲಾ ಸ್ಕ್ರಿಪ್ಚುರಾ, ಸೋಲಾ ಸ್ಕ್ರಿಪ್ಚುರಾ ಇಟ್ ಸೆಲ್ಫ್ ಹೋಲ್ಡ್ಸ್ ದ ಟ್ರೂತ್ ಫಾರ್ ಎವ್ರಿ ಬಿಲೀವರ್. ಸತ್ಯವೇದ ಮಾತ್ರ ಅದು ಒಂದು ಅಥಾರಿಟಿ ಹೊಂದಿರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಕನ್ನಡದಲ್ಲಿ 2 ತಿಮೋತಿ 3ನೇ ಅಧ್ಯಾಯ 16-17 ವಚನ ಓದ್ತೀರೆಂಬುದಾಗಿ ಓದ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಹೇಳಿ. 2 ತಿಮೋತಿ 3ನೇ ಅಧ್ಯಾಯ 16 ಮತ್ತು 17 ವಚನ ನೋಡಿ, ಓದ್ತಾ ಇದ್ದೀನಿ. ಹ್ಮ್ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಧನ್ಯವಾದಗಳು. ಸೊ ಈ ವಾಕ್ಯದಲ್ಲಿ ಏನ್ ಕಂಡುಕೊಳ್ತೇವೆ ಅಂತಂದ್ರೆ, ದ ಸೆಲ್ಫ್ ಸಫಿಷಿಯನ್ಸಿ ಆಫ್ ಸ್ಕ್ರಿಪ್ಚರ್ಸ್. ಇದು ಇಟ್ ಸೇಸ್ 17ನೇ ವಚನದಲ್ಲಿ ಹೇಳ್ತದೆ, ಮ್ಯಾನ್ ಆಫ್ ಗಾಡ್ ಮೇ ಬಿ ಪರ್ಫೆಕ್ಟ್. ಸೊ ಅ ಮ್ಯಾನ್ ಆಫ್ ಗಾಡ್ ಕ್ಯಾನ್ ಬಿ ಪರ್ಫೆಕ್ಟೆಡ್ ಥ್ರೂ ದ ಸ್ಕ್ರಿಪ್ಚರ್ಸ್ ಆ್ಯಂಡ್ ಥರೋಲಿ ಫರ್ನಿಶ್ಡ್ ಅಂಟು ಆಲ್ ಗುಡ್ ವರ್ಕ್ಸ್. ಇದ್ರ ಮೇಲೆ ಇನ್ಯಾವುದಿಲ್ಲ. ಇದಕ್ಕಿಂತ ಜಾಸ್ತಿ ಮಿಕ್ಕಿದ್ದು ನಮಗೆ ಬೇಕಿಲ್ಲ. This is all that we need. So when Catholics say that you cannot interpret the scriptures and you need the church interpretation, ನಾವು ಚರ್ಚ್ ಇಂಟರ್ಪ್ರಿಟ್ ಮಾಡಲೇಬೇಕು ಇದನ್ನ, ಇಲ್ಲ ಅಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿದಾಗ, church is saying that the Bible is not sufficient. You need more revelations. You need more things than what Bible has said. Then there comes the deception. When there comes is that ಇದು ಸಾಕಾಗಲ್ಲ, ಇದಕ್ಕಿಂತ ಇನ್ನೂ ಜಾಸ್ತಿ ಮಿಕ್ಕಿದ್ ಬೇಕು ಅಂತ ಹೇಳಿದಾಗ, we are not holding on what we know that this Bible is sufficient for a man's salvation, that he could be perfected through it and unto all good works. ನಾವು ನೋಡ್ತೇವೆ. ಸೊ when
ಹದ್ ಜಾನ್ ಯೋಹಾನ ಬರೆದಂತ ಆ, ಸುವಾರ್ತೆ ಆ, 16ನೇ ಅಧ್ಯಾಯ 13ನೇ ವಚನ ಓದಬೇಕಂತ ಕೇಳಿ. 16, 13. 13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಧನ್ಯವಾದ. ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಥ್ಯಾಂಕ್ ಯು. The church said they are going to lead you to the truth. ಬಟ್ ವಾಕ್ಯ ಏನು ಹೇಳ್ತದಂದ್ರೆ ಪವಿತ್ರಾತ್ಮನು ನಿಮಗೆ ಸಕಲ ಸತ್ಯಕ್ಕೆ ನಡೆಸುವ ಆತನು ಅಂತ ಹೇಳ್ತಾನೆ. ಹಿಸ್ ವರ್ಡ್ ಇಸ್ ದ ಟ್ರೂತ್. ಆತನು ನುಡಿದಂಥ ಮಾತು ಆತನು ಸತ್ಯವಾಗಿದೆ ಎಂಬುದನ್ನು ನಾವು ನೋಡ್ತೇವೆ. ವಾಟ್ ದೇ ಸೆಡ್ ವಾಸ್ ಕಾಂಟ್ರರಿ ಟು ವಾಟ್ ದ ಬೈಬಲ್ ಸೇಸ್. ಯೋನ 14:26. ಯೋಹಾನ 14:26. 14:26. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿ ಇರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮಗೆ ನಿಮ್ಮ ನೆನಪಿಗೆ ತರುವನು. He will remind you of everything what I said to you ಅಂತ ಹೇಳ್ತಾನೆ. ಸೊ ಆತ್ಮನು ಬಂದಾಗ ನಿಮಗೆ ವಾಕ್ಯದ ಮುಖಾಂತರ ಎಲ್ಲಾ ಸಕಲ ವಿಧಗಳ ಎಲ್ಲಾ ಸಕಲ ಸತ್ಯತೆಗಳನ್ನ ತಿಳಿಸಿ ಅದನ್ನ ಜ್ಞಾಪಕ್ಕೆ ತರುವಂತ ಕ್ರಿಯೆನೂ ಪವಿತ್ರಾತ್ಮನು ಮಾಡುವಂತನಾಗಿದ್ದಾನೆ ನಾವು ನೋಡುತ್ತೇವೆ. God also warns us of people of the false prophets. ಸುಳ್ಳು ಪ್ರವಾದಿಗಳನ್ನ ಅಥವಾ ಒಂದು ದೇವರ ವಿರೋಧಿಕರ ಬಗ್ಗೆನೂ ದೇವರು ನಮಗೆ ಎಚ್ಚರಿಕೆಯನ್ನು ಕೊಡುವಂತನಾಗಿದ್ದಾನೆ. There are many prophets, false prophets have come and who have acted in the same way the ಕ್ಯಾಥಲಿಕ್ ಚರ್ಚ್ ಬಿಹೇವ್. ಅಂದರೆ ಕ್ಯಾಥಲಿಕ್ ಚರ್ಚ್ ಬಿಹೇವ್ ಮಾಡದಂಥ ರೀತಿಯಲ್ಲಿ ಕೂಡ ಈ ಪ್ರೊಟೆಸ್ಟೆಂಟ್ಸ್ ಇದರಲ್ಲಿ ಕೂಡ ಬಿಹೇವ್ ಮಾಡಿದ್ದಾರೆ ಅಂತ ನೋಡ್ತೇವೆ. ಇವಾಗ ಮೊರ್ಮನ್ ಸಭೆ, ಜೆಹೋವಾ ವಿಟ್ನೆಸ್ ಸಭೆ ಅಥವಾ ಕೆಲವೊಂದು ಬೇರೆ ಇತರೆ ಸಭೆಗಳು ನೋಡಿದಾಗ there are prophets who believe that they are gods, who tell the believers that they are gods. And there are some churches who also believe that ಏನಂತ they totally deny the godship of ಜೀಸಸ್ ಕ್ರೈಸ್ಟ್. ದೇವರ ಒಂದು ಯೇಸು ಕ್ರಿಸ್ತನ ದೈವತ್ವವನ್ನು ಅವರು ಖಂಡನೆ ಮಾಡುವಂತ. ಸಾರಿ, ದೈವತ್ವವನ್ನು ಅವರು ಡಿನೈ ಮಾಡುವಂತರಾಗಿದ್ದಾರೆ ಎಂದು ನಾವು ನೋಡ್ತೇವೆ. ಸೊ ಆಸ್ ಅ ಬಿಲೀವರ್ಸ್, ಹೌ ವಿ ನೋ ದಟ್ ವಾಟ್ ವಿ ನೋ, ಎಲ್ಲಿ ತನಕ ನಾವು ಇದು ದೇವರ ವಾಕ್ಯ ಜೊತೆ ನಾವು ಅಂಟ್ಕೊಂಡಿರಲ್ವೋ ನಾವು ಇದನ್ನ ಪರಿಗಣನೆ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಕೆಲವು ಸಂದರ್ಭಗಳಲ್ಲಿ ಸಮ್ ಆಫ್ ಮೈ ವೈಫ್ಸ್ ರಿಲೇಟಿವ್ಸ್ ಆರ್ ಸ್ಟಿಲ್ ಕ್ಯಾಥಲಿಕ್ಸ್. ಸೊ ಅವರ ಮದುವೆ ಸಂದರ್ಭದಲ್ಲಿ ಹೋದಾಗ ನಾನು ನೋಡ್ತೇನೆ ವಾಟ್ ಫೀಡ್ಬ್ಯಾಕ್ ಐ ಗೆಟ್. ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಏನು ಬರ್ತದೆ ಅಂತಂದ್ರೆ, ವಾಟ್ ಎವರ್ priest says, they cannot question, they cannot ask. It will be the final word or the final verdict. If it is in the Bible or not in the Bible, and they are going to obey. And that is how from the childhood they are practiced. So ಇಂಥ ಒಂದು ಸಂದರ್ಭದಲ್ಲಿ there is no scope for reasoning, there is no scope for understanding, there is no need of
ಏನೋ ಬೈಬಲ್ ಓದ್ಬೇಕಂತ ಇದನ್ನೇ ಇರಲ್ಲ ಅಲ್ಲಿ, ನೀಡೇ ಬರಲ್ಲ. There's one more thing is very much getting prevalent in our churches is spiritual fatherism. ಅಂತಂದ್ರೆ they will take the entire responsibility of a soul. A pastor will take the entire responsibility of the soul, or he will lead them to salvation. So he'll be like a coach. He'll tell them ಇದು ಗುರುಗಳು ಬಾಬಾ ಇರ್ತಾರೆ, ಬಾಬಾಸ್ ರೀತಿ ಇರ್ತಾರಲ್ಲ ಆ ರೀತಿ. ಸೊ here is also a deception. Nobody can lead us to salvation. No man can give us the salvation or help us to work out salvation unless it is by Holy Spirit, and you yourself, um, when God has regenerated you, ನಿಮ್ಮನ್ನ ರೀಜನರೇಟ್ ಮಾಡಿ ರಿಪೆಂಟೆನ್ಸಿಗೆ ನಡೆಸಿ ಸ್ಯಾಲ್ವೇಷನ್ ಕೊಟ್ಟು ದೇವರ ಜೊತೆ ಸಂಬಂಧ ಬೆಳೆಸುವಂಥದ್ದು ಎಲ್ಲದೂ ಪವಿತ್ರಾತ್ಮನ ಮಾಡುವಂಥ ಕಾರ್ಯ. ಆ ಆ ಸ- ಆ ಒಂದು ಜಾಗವನ್ನು ಇವ್ರು ತಗೊಂಡ್ಬಿಟ್ಟಿದ್ರು. ಹೌ ಡು ಯು ನೋ ಇಟ್ ಇಸ್ ಸೋಲಾ ಕ್ರಿಸ್ತಸ್? ಕ್ರಿಸ್ತನು ಮಾತ್ರ, ಬೈಬಲ್ ಜೊತೆ ನಾವು ಅಂಟ್ಕೊಂಡಿದ್ದ ಮಾತ್ರ ಇದು ನಮಗೆ ಗೊತ್ತಾಗುವಂಥದ್ದಾಗಿದೆ, ನಾವು ನೋಡ್ತೇವೆ. ಸೊ ಹಂಗಂತ ಹೇಳಿ ನಾವು ಯಾವ್ದು ಬೇರೆ ಬುಕ್ಸ್ ಓದಲೇಬಾರ್ದ, ಅಥವಾ ಬೇರೆ ಯಾವುದನ್ನು ನಾವು ಕೇಳಬಾರ್ದ, ಯಾರ ಮಾತನ್ನು ಕೇಳಬಾರ್ದ, ಬರೀ ಬೈಬಲ್ ಅಷ್ಟನ್ನೇ ಓದಬೇಕಾ ಅಂತ ಅಂತ ಕ್ವೆಶನ್ಸು ಬರೋದುಂಟು. ಬಟ್ ಎನಿಥಿಂಗ್ ಎವ್ರಿಥಿಂಗ್ is judged by the Bible. So what we are saying is that Bible holds the authority over everything, or every word that comes, because ನಮಗೆ ದೇವರ ಬಗ್ಗೆ ಎವಿಡೆನ್ಸ್ ಎಲ್ಲಿದೆ? there are only two places we get the evidence of ದೇವರ ಇರುವಿಕೆ ಬಗ್ಗೆ. ಎವಿಡೆನ್ಸ್ ಕನ್ನಡದಲ್ಲಿ ಏನಂತಾರೆ? ಎವಿಡೆನ್ಸ್, ಪುರಾವೆ. ಸಾಕ್ಷಿ, ಪುರಾವೆ. 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 ಸೊ ಅದರ ಪುರಾವೆ ಎರಡೇ ಜಾಗದಲ್ಲಿದೆ, ಒಂದು ನೇಚರ್ ಅಲ್ಲಿ, ಇನ್ನೊಂದು ಸ್ಕ್ರಿಪ್ಚರ್ ಅಲ್ಲಿ, ಇನ್ನೊಂದು ಸ್ಕ್ರಿಪ್ಚರ್ಸ್ ಅಲ್ಲಿ. ಸೊ ಅದು ಬಿಟ್ಟು ಇನ್ನು ಎಲ್ಲಿನೂ ಇದಿಲ್ಲ. ಸೊ ಈ ವರ್ಸ್ ನಾವು ಕೀ ಟೆಕ್ಸ್ಟ್ ಅಲ್ಲಿ ನೋಡಿದಾಗ ಆಲ್ ಸ್ಕ್ರಿಪ್ಚರ್ಸ್ ಇಸ್ ಗಿವನ್ ಬೈ ದಿ ಇನ್ಸ್ಪಿರೇಷನ್ ಆಫ್ ಗಾಡ್ ಅಂತ ಹೇಳ್ತದೆ. ಬಟ್ ಅದರಲ್ಲಿ ಆಕ್ಚುಲ್ ಗ್ರೀಕ್ ಇದರಲ್ಲಿ ನೋಡಿದಾಗ ಬ್ರೀದ್ಡ್ ಔಟ್ ಬೈ ಗಾಡ್ ಅಂತಂದ್ರೆ ಅದು ದೇವರ ಬಾಯಿಯಿಂದ ಬಂದಂಥದ್ದು. ಸೊ ದಟ್ ವಿ ಹೋಲ್ಡ್, ಸೊ ಸ್ಕ್ರಿಪ್ಚರ್ ಹೋಲ್ಡ್ಸ್ ದಿ ಎವಿಡೆನ್ಸ್ ಆಫ್ ಗಾಡ್, ವಾಟ್ ಹಿ ಹ್ಯಾಸ್ ಸ್ಪೋಕನ್, ವಾಟ್ ಹಿ ಹ್ಯಾಸ್ ಸೆಡ್. ನಿಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಹುಡುಕ್ರಿ, ಅದ್ರ ನನ್ನ ಬಗ್ಗೆ ಟೆಸ್ಟಿಫೈ ಮಾಡ್ತದೆ ಅಂತ ಹೇಳ್ತಾರೆ. ಈವನ್ ಇನ್ ಯೋಹಾನದಲ್ಲಿ, ಯೋಹಾನ 5ನೇ ಅಧ್ಯಾಯದಲ್ಲಿ ಹೇಳ್ತದೆ. ಸೊ there are many things that we know that Bible holds the authority of everything. ಸೊ ಯಾವುದೇ ಎಕ್ಸ್ಪ್ಲನೇಷನ್ ಬಂದಾಗ ಅದನ್ನ ನಾವು ಜಡ್ಜ್ ಮಾಡುವಂಥದ್ದು ಬೈಬಲಿಂದ ಮಾತ್ರನೇ. ವಿ ಕೆನಾಟ್ ಹೋಲ್ಡ್ ಇಟ್ ಟುಗೆದರ್ ಅಂಡ್ ಸೇ ದಟ್ ಓಕೆ, ಆರ್ ವಿ ಕೆನಾಟ್ ಹೋಲ್ಡ್ ಸಮಥಿಂಗ್ ಟು hold Bible right. No, Bible is the actual truth, which should be the foundation for every other truth that is coming its way. Very well was Isaiah 8:20, ಎಲ್ಲರಿಗೂ ಗೊತ್ತಿರುವಂಥದ್ದೇ ವಾಕ್ಯ ಅದು. ಟು ದ ಲಾ ಅಂಡ್ ಟು ದ ಟೆಸ್ಟಿಮನಿ ಇಫ್ ಡಸಂಟ್ ಹೋಲ್ಡ್ಸ್ ಗುಡ್ ದೇರ್ ಇಸ್ ನೋ ಲೈಟ್ ಇನ್ ದೆಮ್ ಅಂತ ಹೇಳ್ತದೆ. ಐಸೈಯ 8:20 ಕನ್ನಡದಲ್ಲಿ ಓದ್ತೀರ? ಇಲ್ಲ, ಇದು 8:20 ಯೆಶಾಯ ಇಲ್ಲ, ತಪ್ಪಾಗಿದೆ ಅಲ್ಲಿ. ಇದು ಟ್ರಾನ್ಸ್ಲೇಷನ್ ಸಂಪೂರ್ಣವಾಗಿ ತಪ್ಪಾಗಿದೆ. ಓದ್ತೀನಿ ನೋಡ್ರಿ. ಓಕೆ. ಯೆಶಾಯ 8:20 ತುಂಬಾ ತಪ್ಪಾಗಿದೆ, ಅದನ್ನು ಓದ್ತೀನಿ ನೋಡಿ. ಏನಿದೆ ಅಂದ್ರೆ ಇಲ್ಲಿ, ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಅಂದ್ರೆ ಈ ಒಂದು ಟ್ರಾನ್ಸ್ಲೇಷನ್ ರಾಂಗ್ ಇದೆ. ವಾಕ್ಯಗಳಿಗೂ ದೇವರ ಸಾಕ್ಷಿಗೂ ಅನುಸಾರವಾಗಿ ಇಲ್ಲದಿದ್ದ ಪಕ್ಷದಲ್ಲಿ
ಅಲ್ಲಿ ಬೆಳಕಿಲ್ಲ ಅಂತ ಬರ್ಬೇಕು. ಬೆಳಕಿಲ್ಲ. ಸೊ ಇನ್ ಇಂಗ್ಲಿಷ್ ಇದರಲ್ಲಿ ಹೀಬ್ರೂ ಇದರಲ್ಲಿ ನೋಡಿದಾಗ ಟು ದ ಲಾ ಅಂಡ್ ಟು ದ ಟೆಸ್ಟಿಮನಿ, ಅಂದ್ರೆ ದೇವರ ವಾಕ್ಯಗೂ ಮತ್ತು ಸಾಕ್ಷಿಗೂ ಅನುಗುಣವಾಗಿರ್ಲಿಲ್ಲ, ಅಂದ್ರೆ ಆ ಪರ್ಸನ್ ಅದನ್ನ ಮಾತಾಡ್ಲಿಲ್ಲ ಅಂತಂದ್ರೆ ಅವರಲ್ಲಿ ಬೆಳಕಿಲ್ಲ ಎಂಬುದಾಗಿ ಹೇಳ್ತದೆ. ಸೊ ಇಟ್ ಇಸ್ ನಾಟ್ ವೆನ್ ವಿ ಆರ್ ರೀಡಿಂಗ್ ಎನಿ ಬುಕ್ಸ್, when uh, we are reading any of the texts other than the Bible, we need to be very sure how much we know our word of God. Are we rooted in the Bible? ಇವಾಗ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ ಅಂತಂದ್ರೆ ಬೈಬಲ್ ಕಡಿಮೆ, ಬೇರೆ ಬುಕ್ಸ್ಗಳು ಓದೋದೆಲ್ಲ ಜಾಸ್ತಿ. So from where do we get our morals from? Do we have the first hand information from the Bible itself, or we are taking a secondary information from somebody else? Our opinion na ನಾವು ಅದನ್ನ ವಾಕ್ಯ ಎಂಬುದಾಗಿ ಪ್ರಸಾರ ಮಾಡ್ತೀವ, ಅಥವಾ ವಿ ಆರ್ ಟೇಕಿಂಗ್ ಫಸ್ಟ್ ಬೆಳಕು ನಮಗೆ ದೇವರ ವಾಕ್ಯದಿಂದ ಬರ್ತಾ ಇದನ್ನ? ಇಲ್ಲ ಅಂತಂದ್ರೆ ಅವ್ರ ಮೆಲುಕು ಹಾಕಿದ್ರೆ ನಾವು ಮೆಲುಕು ಹಾಕ್ತಾ ಇದೀವಿ, ಅವ್ರಿಗೆ ರೆವಲ್ಯೂಷನ್ ಕೊಟ್ಟಿದ್ರೆ ನಾವು ರೆವಲ್ಯೂಷನ್ ಮಾಡ್ತಾ ಇದ್ದೀವಿ. ದೇರ್ ಇಸ್ ನೋ ಟ್ರಾನ್ಸ್ಫಾರ್ಮೇಶನ್ ಹ್ಯಾಪನಿಂಗ್. ನಮ್ಮಲ್ಲಿ ಅದು ಪರಿವರ್ತನೆ ಮಾಡ್ತಾ ಇಲ್ಲ. ವಾಕ್ಯ ಓದಿ ತಿಳಿದು ಅದು ನಮ್ಮಲ್ಲಿ ಪರಿವರ್ತನೆ ಆಗಿ ಬಂದಂಥ ಮಾತುಗಳು ಬೇರೆನೆ. ನಾನು ಹೇಳಿದ್ದನ್ನೇ ಅಥವಾ ಇನ್ನೊಬ್ಬರು ಅವರಿಗೆ ಬಂದಂಥ ರೆವಲ್ಯೂಷನ್ನ ಆ ಲೈಟ್ನ ಅದನ್ನ ಹೇಳುವಂಥದ್ದು ಬೇರೆನೆ. That there is no transformation there. Only we can show our intelligence there, but there is no transformation happening. So what happens is, we have to, when we are reading the other texts, we have to be mindful of, are we thoroughly knowing our word of God? ಆ ಒಂದು ಸಂದರ್ಭದಲ್ಲಿ ನಮಗೆ ಪವಿತ್ರಾತ್ಮನು ನೆನಪಿಗೆ ತರುವಂಥ ಸಂಗತಿಗಳು ಎಷ್ಟೋ ಇರ್ತದೆ. ಸೊ ಆವಾಗ ನಾವು ಏನು ನೋಡ್ತೇವೆ ಅಂತಂದರೆ ಅವ್ರದ್ದು ಲಿಮಿಟೇಷನ್ಸ್ ನಾನು ನೋಡ್ತೇವೆ. ಇವಾಗ ಕೆಲವೊಂದು ಸರ್ತಿ ನಾನು ಇನ್ನೂ ಹಳೇದು 18th century 19th century ಬುಕ್ಸ್ ಓದಿದಾಗ ನಮಗೆ ಇವಾಗ ಗೊತ್ತಿರುವ ಸತ್ಯಾಂಶಗಳು ಅಥವಾ ಎವಿಡೆನ್ಸ್ ನೋಡಿದಾಗ, ಅಥವಾ ರೆವಲೇಷನ್ಸ್ ನಮ್ಗೆ ಇವಾಗ ಸಿಕ್ಕಿರುವಂಥ ನೋಡಿದಾಗ ಇನ್ ದ 21st century, ಅವ್ರಿಗೆ ಅದು ಅಷ್ಟು ರಿವೀಲ್ ಆಗಿರಲಿಲ್ಲ. ದೇ ಆರ್ ಒಂದು ಲೆವೆಲ್ ತನಕ ಅವ್ರು ಟ್ರೂತ್ಗೆ ಬಂದಿರ್ತಾರೆ. ಅದಾದ್ಮೇಲೆ ಅವ್ರಿಗೆ ಅದು ಲಿಮಿಟೇಷನ್ಸ್ ಇರ್ತದೆ, ಅವರು ಅಲ್ಲಿ ಡಿರೇಲ್ ಆಗ್ತಾರೆ. ಸೊ ಯು ಕ್ಯಾನ್ ಸಿ ದೋಸ್ ಮಿಸ್ಟೇಕ್ಸ್ ಹ್ಯಾಪನಿಂಗ್ ದೇ. ಅದು ಏನು ತೋರಿಸ್ತದೆ ಅಂದರೆ, ವೆನ್ ಯು ಆರ್ ಆ್ಯಕ್ಚುಲಿ ಇನ್ ದ ಪ್ರೋಗ್ರೆಷನ್ ಆಫ್ reading the word of God and you have spending time with the word of God, you will be able to see they are right, but they are almost right. They cannot be completely right. So ನಾವು ಇವಾಗ ಏನೋ ನಮ್ಗೆ ಅರ್ಥ ಮಾಡ್ಕೊಂಡು ನಾವು ಒಂದು ಬುಕ್ ಬರಿತೇವೆ ಅಂತಂದ್ರೆ, we may not be totally 100% right. And after some time, with some more truths, people may say, okay, he was right in this context, but he was still wrong on some other areas. That is how the truth was progressive ಅಂತ ಹೇಳ್ತೇನೆ. So Luther was right in some way, and next level ಅಲ್ಲಿ ಇನ್ನೂ traditions they were holding. So ಆವಾಗ ಮೆಥಡಿಸ್ಟ್ ಬಂತು. ಮೆಥಡಿಸ್ಟ್ they were still doing the child baptism, then Baptist church ಬಂತು. So it kept evolving. So when we are reading the other books, what key thing what we see is, in Bible says, I wanted to tell the verse. 1 John 4:1. 1 John 4:1. Beloved, believe not every spirit, but try the spirits whether they are of God. 1 John 4:1 ಕನ್ನಡದಲ್ಲಿ ನಾನು ಓದ್ತೇನೆ. ಇದು ಕೂಡ ತಪ್ಪಾಗಿದೆ, ತುಂಬಾ ತಪ್ಪಾಗಿದೆ. ಓಕೆ. ಬೇರೆ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮನ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಇಂಗ್ಲಿಷ್ ಅಲ್ಲಿ ಹೇಗಿದೆ ಅಂತಂದ್ರೆ, ಎಲ್ಲಾ ಆತ್ಮನ ನುಡಿಗಳನ್ನ ತಗೋಬೇಡಿ ಅಂತ ಇದೆ. ಇಲ್ಲಿ ಆತ್ಮನ ಎಲ್ಲಾ ನುಡಿಗಳು ಅಂದ್ರೆ ಒಂದೇ ಆತ್ಮ.
ಹ್ಮ್ ಬೇರೆ ಬೇರೆ ನುಡಿಗಳು ಬರೋದಿಲ್ಲ ಒಂದೇ ಆತ್ಮದಲ್ಲಿ. ಅದರಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ತಪ್ಪಾಗಿದೆ. ಇದು ಇಂಗ್ಲಿಷಲ್ಲಿ ಇನ್ನೊಂದ್ಸಲ ಓದಿ ಹೇಳ್ತೀನಿ ನಾನು. Beloved, believe not every spirit, but try the spirits. ಎವರಿ ಸ್ಪಿರಿಟ್ ಅಂದ್ರೆ ಪ್ರತಿಯೊಂದು ಆತ್ಮವನ್ನ ನೀವು ನಂಬೇಡಿ ಅಂತಿದೆ. ಹೌದು. ಇಲ್ಲಿ ಆತ್ಮದ ಎಲ್ಲಾ ನುಡಿಗಳನ್ನು ನಂಬೇಡ್ರಿ, ಹಾ ಕೆಲವು ನಂಬಿ ಕೆಲವು ಬಿಡಿ ಅನ್ನೋ ರೀತಿ ಹೇಳ್ತಾ ಇದೆ. ಇದು ರಾಂಗ್ correct, correct. ಟ್ರಾನ್ಸ್ಲೇಷನ್. Yeah. Okay. So, ಒಂದೇ beloved, believe not every spirit, but try the spirits whether they are of God. So, ಅದು ಇದ್ರ interpretation ಪ್ರಕಾರ, whenever uh, whenever a message is given, you try the spirit. How will you try the spirit? With the scripture itself. You know, okay, this is right, this is wrong. So that is how you um, you evolve. God is actually asking us. ಏಂಜಲ್ ಆಫ್ ಲೈಟ್ ಬಂದು ಹೇಳಿದಾಗೂ ಸಹ ಅದನ್ನ ನಾವು ಆ, ಅದನ್ನ ನಾವು ಆ, ಆ, ಪರೀಕ್ಷಿಸಿ ನೋಡ್ಬೇಕು ಎಂದಾಗ ನಾವು ನೋಡ್ತೇವೆ. ಫಸ್ಟ್ ಪರಿಶೀಲಿಸಿ ನೋಡ್ಬೇಕು. ಪರಿಶೀಲಿಸಿ ನೋಡ್ಬೇಕು. First Thessalonians 5:20 and 21. First Thessalonians 5:20 and 21. First Thessalonians 5 20 to 20, 21. 20, 21. ನೋಡಿ, ಪ್ರವಾದನೆಗಳನ್ನು ಹೀನಿಸಬೇಡಿರಿ, ಆದರೆ ಎಲ್ಲವನ್ನೂ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. Thank you. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. Thank you. Despise not prophecies. It says, ಪ್ರವಾದನೆ ಪ್ರವಾದನೆಗಳನ್ನು ಹೀನೈಸಬೇಡಿರಿ. ಹೀನೈಸಬೇಡಿರಿ ಅಂತ ಹೇಳ್ತದೆ. Don't turn your ears off from the prophecies. You listen. If a false prophets ಬರ್ತಾರೆ ಅಂತಂದ್ರೂ you listen. It's like you listen to them, but prove all things. You let them prove from the word of God. You see what is written in the word of God. Hold fast that is which is good. Take, if it is in accordance to the law and the testimony, hold it. If not, then leave it. That's what this word interprets as. ಹಂಗಂತ ಹೇಳಿ ಇಟ್ಸ್ ನಾಟ್ ಲೈಕ್ ಯು ಆರ್ ಕ್ಲೋಸಿಂಗ್ ಇಯರ್ಸ್, ಪ್ರವಾದನೆ ಯಾವುದು ಓದಬಾರ್ದು, ನಾವು ಎಲ್ಲಾನು ಬರೀ ಸ್ಕ್ರಿಪ್ಚರ್ಸ್ ಅಲ್ಲಿನೇ ಇರಬೇಕು ಅಂತಲೂ ಹೇಳ್ತಾ ಇಲ್ಲ. ಇಟ್ಸ್ ಲೈಕ್ ಸಿ ಆ್ಯಂಡ್ ಯು ಲುಕ್, ಪ್ರೂಫ್ ಆ್ಯಂಡ್ ಹೋಲ್ಡ್ ಆನ್. ಇಫ್ ಇಟ್ ಇಸ್ ದೇರ್, ದೆನ್ ಯು continue, include in your faith and move from there. Acts 17:11. Acts 17:11 ನೋಡಿದಾಗ Acts 17:11 ಇಲ್ಲಿದೆ ನೋಡಿ. Yeah. 11 ಏನ್ ಹೇಳುತ್ತೆ ಅಂದ್ರೆ, ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಥ್ಯಾಂಕ್ ಯು. ಇಲ್ಲಿ ಇಂಗ್ಲಿಷ್ ಅಲ್ಲಿ ಒಂದು ಪದ ಯೂಸ್ ಆಗಿದೆ. ದೇ ವರ್ ನೋಬಲ್ ಮೈಂಡೆಡ್ than those in Thessalonica. Noble minded ಅಂತ ಹೇಳ್ತದೆ ಇಲ್ಲಿ. So for they received the word with great eagerness, examining scriptures daily to see whether these things were so. ಹೌದೋ ಇಲ್ವೋ ಅಂತ ಪ್ರವಾದಿ ಅಲ್ಲಿ ಹೇಳದನ್ನ ಇವರು ನಿಜ ಅಥವಾ ಸುಳ್ಳು ಎಂಬತಕ್ಕಂಥದ್ದನ್ನ ಅವ್ರು ಪರಿಶೀಲಿಸ್ತಾ ಇದ್ರು ಸತ್ಯವೇದ ಮುಖಾಂತರ ಎವ್ರಿ ಸಿಂಗಲ್ ಡೇ. The Christians of this type will be called as noble-minded ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. If you, in John 8:31, it says, if you abide in my word, you are truly my disciples. Unless we abide in his word and word alone, we cannot be his disciples. In scripture alone, a soul is bound and is safety. And
All in all, he can be perfected. Hence, sola scriptura, Bible alone. Thank you so much. ಉತ್ತಮವಾದಂತ ಸಂದೇಶಕ್ಕಾಗಿ ಸಹೋದರ ಕ್ರಿಸ್ಟೋಫರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅಂತ್ಯಕಾಲದಲ್ಲಿ ಅನೇಕ ಪ್ರವಾದನೆಗಳು, ಸುಳ್ಳು ಬೋಧನೆಗಳು ಬರುವಂತವುಗಳಾಗಿವೆ. ಸಭೆ ವಿಶೇಷವಾಗಿ ದೇವರ ಆತ್ಮನಿಂದ ಕೊಡಲ್ಪಟ್ಟಂತ ಸತ್ಯವೇದವನ್ನ ಎತ್ತಿ ಹಿಡಿದು ಸತ್ಯವೇದದ ಸತ್ಯವನ್ನೇ ಅಂಗೀಕರಿಸುತ್ತಾ ಅದನ್ನ ಪ್ರತಿಯೊಂದು ಆತ್ಮನ ನುಡಿಗಳನ್ನ ಸತ್ಯವೇದವೆಂಬ ಓರೆಗಲ್ಲಿಗೆ ಹಚ್ಚಿ ಅದರ ನಿಜಾಂಶವನ್ನ ಪರಿಶೀಲಿಸಿ ಪರಿಶೋಧನೆ ಮಾಡಿ ತಿಳ್ಕೊಂಡು ವೈಯಕ್ತಿಕವಾಗಿ ಅವುಗಳನ್ನ ತಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಅಳವಡಿಸಿಕೊಂಡು ಮುಂದುವರಲಿಕ್ಕೆ ಆತ್ಮನ ಬಲದಿಂದ ಮುನ್ನಡೆಯಬೇಕೆಂಬತಕ್ಕಂಥ ವಿಚಾರದಲ್ಲಿ ತಿಳಿಸ್ಕೊಟ್ಟಂತೆ ಸಂದೇಶಕ್ಕಾಗಿ ನಾನು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಆತ್ಮನಿಂದ ನಡೆಸಲಿ, ಸತ್ಯಕ್ಕಾಗಿ ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ನಮ್ಮ ಪ್ರಾರ್ಥನೆ ನಿರಂತರವಾಗಿ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ ಇರ್ಲಿ, ಹಾಗೂ ಹಿರಿಯರಂತ ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬಕ್ಕಾಗಿ ಮತ್ತು ಹಿರಿಯರಾದಂತ ಲೋಕೇಶ್ ಅವರ ಕುಟುಂಬಕ್ಕಾಗಿ, ಜೊತೆಗೆ KP ರವಿ ಅವರ ಪ್ರಾರ್ಥನೆಗಾಗಿ, ಜೊತೆಗೆ ಇನ್ನು ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಯಶವಂತ ಅಂಬಸಾರ್ ಇದ್ದಾರೆ, ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುನೇಶ್ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. ಮುನೇಶ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಕರ್ತನೆ, ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರುಗಾ ಈ ಬೆಳಗಿನ ಜಾವದಲ್ಲಿ ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವ ಮುಖಾಂತರ ನಮ್ಮನ್ನು ಆಶೀರ್ವದಿಸಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಮ್ಮೆಲ್ಲರ ಜೊತೆ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಅನೇಕ ಮನವಿಗಳನ್ನು ಕೂಡ ನೀನು ಬಲವನಾಗಿದ್ದಿ ಸ್ವಾಮಿ. ಈ ಸಮಯದಲ್ಲಿ ವಿಶೇಷವಾಗಿ KP ರವಿ ಅವರ ಕುಟುಂಬಕ್ಕೋಸ್ಕರ ಮತ್ತು ಅವರಿಗೆ ಬೇಡಿಕೆಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಕರ್ತನೆ, ನೀನೇ ಆ ಮಗನನ್ನು ವಿಶೇಷವಾಗಿ ಮುಟ್ಟಿ ಆಶೀರ್ವದಿಸಿ ಬೇಕಾಗಿರತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆಯುವಾಗ ಯಾವ ಸೈತಾನನ ಶೋಧನೆ ಕೂಡ ಬರದಂತೆ ನೀನೇ ಅವರನ್ನು ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ಸ್ವಾಮಿ. ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಕುಂದು ಕೊರತೆಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ನೀನೇ ಅದಕ್ಕೆ ಬೇಕಾದಂತ ಪರಿಹಾರಗಳನ್ನು ಕೊಟ್ಟು ಆ ಮಗನು ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಂಡು ನಿನಗೆ ಸಾಕ್ಷಿ ಮಗನಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ಆ ಕುಟುಂಬಕ್ಕೆ ನೀನು ಮಾಡಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಮಂಜುನಾಥ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಸ್ವಾಮಿ. ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿಕೊಡ್ಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಮುನೀಶ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನ ವಿಶೇಷವಾಗಿ ಮುಟ್ಟಿ ಅವರಲ್ಲಿರ್ತಕ್ಕಂಥ ಎಲ್ಲಾ ತೊಂದರೆಗಳಿಂದ, ಎಲ್ಲಾ ನೋವುಗಳಿಂದ ಬಿಡುಗಡೆ ಮಾಡಿ ಅವರಿಗೆ ಬೇಕಾದಂತ ಎಲ್ಲಾ ಆಶೀರ್ವಾದಗಳನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಇನ್ನು ವಿಶೇಷವಾಗಿ ಜಾನ್ ಡೇವಿಡ್ ಅವರ ಕುಟುಂಬವನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅಲ್ಲಿ ಆಗಿರ್ತಕ್ಕಂಥ ತೊಂದರೆಯನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅದಕ್ಕೆ ಬೇಕಾದಂತ ಪರಿಹಾರವನ್ನು ಕೊಡುವಂತ
ಮನುಷ್ಯರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ನಿನ್ನಿಂದ ಎಲ್ಲವೂ ಸಾಧ್ಯ ಅಂತೇಳಿ ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಆ ಮಗನನ್ನು ವಿಶೇಷವಾಗಿ ನಿನ್ನ ಮುಟ್ಟಿ ಆತನಿಗೆ ಬೇಕಾದಂತಹ ಧೈರ್ಯವನ್ನ, ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನ ಆ ಮಗನ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಚೆನ್ನಪ್ಪ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸಿ ಅವರು ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ನೀನಿದ್ದು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಮತ್ತು ಉತ್ತಮವಾದ ಸಂದೇಶವನ್ನು ಕೊಟ್ಟಂತ ಮಗನಾದಂತಹ ಕೃಷ್ಣಪ್ಪರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು, ಅವರ ಕುಟುಂಬವನ್ನು ಕೂಡ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಮತ್ತು ವಿಶೇಷವಾಗಿ ಹೇಮಲತಾ ಭಕ್ತರಾಜ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೆ, ಅವರನ್ನು ಕೂಡ ನೀನು ಆಶೀರ್ವದಿಸು. ಪ್ರತಿನಿತ್ಯವೂ, ಪ್ರತಿ ಬೆಳಗಿನ ಜಾವದಲ್ಲಿ, ಪ್ರತಿ ಸಾಯಂಕಾಲದಲ್ಲಿ ಅವರು ಬಂದು ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಕರ್ತನೆ, ನೀನೇ ಆ ಕುಟುಂಬವನ್ನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಸವಿತಾಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಆಕೆ ಮಾಡುವಂತಹ ಕೆಲಸಗಳಲ್ಲಿ, ಆಕೆ ಹೋಗುವಂತಹ ಸಮಯದಲ್ಲಿ, ಬರುವಂತಹ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಇನ್ನು ವಿಶೇಷವಾಗಿ ಬೋಧಕರಾದಂತಹ ಪಾಸ್ಟರ್ ಸೋಲಮನ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರು ಕೂಡ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆಯುವಾಗ, ನಿನ್ನ ವಾಕ್ಯಗಳನ್ನು ಅನೇಕರಿಗೆ ಸಾರುವಂತಹ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನ ಮುಖಾಂತರ ಅವರನ್ನು ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ನಡೆಸುವಂತ ಬೋಧಕರಾದಂತಹ ಎಂ ರಾಜ್ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಅವರ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಕರ್ತನೆ, ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯುವಾಗ ಇನ್ನು ಅನೇಕ ಮಕ್ಕಳು ಸ್ವಾಮಿ ಇದರಲ್ಲಿ ಬಂದು ಸೇರಿ ನಿನ್ನ ವಾಕ್ಯಗಳನ್ನು ಕೇಳಿ ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಆ ಕುಟುಂಬಕ್ಕೆ ನೀನು ಮಾಡಿಕೊಡ್ಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಒಟ್ಟಿನಲ್ಲಿ ಕರ್ತನೆ, ನಮ್ಮ ಕುಟುಂಬವನ್ನು ಕೂಡ ನೀನು ಬಲ್ಲವನಾಗಿದ್ದಿ, ನಮ್ಮ ಬಲಹೀನತೆ ನೀನು ಬಲ್ಲವನಾಗಿದ್ದಿ, ನಮ್ಮ ನೋವುಗಳನ್ನು ಕೂಡ ನೀನು ತಿಳಿದವನಾಗಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ನೀನೇ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಕುಂದುಕೊರತೆಗಳನ್ನು ಹೋಗಲಾಡಿಸಿ, ವಿಶೇಷವಾಗಿ ಮಿಸಸ್ ಪದ್ಮಿನಲ್ಲಿರ್ತಕ್ಕಂಥ ಮೊಣಕಾಲಿನ ತೊಂದರೆಯನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ವೈದ್ಯರಲ್ಲಿ ವೈದ್ಯನು ನೀನು. ನಿನ್ನ ಅಮೂಲ್ಯವಾದ ಹಸ್ತವನ್ನು ಆಕೆ ಮೇಲೆ ಚಾಚಿ ಇರತಕ್ಕಂತಹ ನೋವನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ ಒಳ್ಳೆಯ ಆರೋಗ್ಯ ಬಲವನ್ನ ಒಳ್ಳೆಯ ರೀತಿಯಿಂದ ನಡೆದಾಡುವ ಹಾಗೆ ನೀನೇ ಸಹಾಯ ಮಾಡು ಸ್ವಾಮಿ. ಒಟ್ಟಿನಲ್ಲಿ ಇವತ್ತಿನಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿ ಇವತ್ತಿನಲ್ಲಿ ನಾವು ಮಾಡುವಂತಹ ಕೆಲಸಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ ನೀನಿದ್ದು ಸ್ವಾಮಿ. ಯಾವ ಅಪಾಯಗಳು, ಅಪಘಾತಗಳು, ಯಾವ ತರ ಬಂದಂತಹ ನೋವುಗಳು, ಕಾಯಿಲೆಗಳು ನಮ್ಮ ಹತ್ತಿರಕ್ಕೆ ಬಾರದಂತೆ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ, ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಕೂಡಿ ಬಂದಿರುವಂತಹ ದೇವರ ಮಂದಿಯ ಸಂಗಡ, ಕುಟುಂಬ, ಮಕ್ಕಳು, ಬಂಧು ಬಳಗದ ಸಂಗಡ, ಮಾಡುವಂತ ಕೆಲಸ ಕಾರ್ಯ ಸೇವೆಯ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊಂಡಾಡಿದಂತ ಪ್ರತಿಯೊಂದು ಹೃದಯದ ಸಂಗಡ ನಿರಂತರವಾಗಿ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಾದ ಪಾಸ್ಟರ್ ಸೋಲಮನ್ ರವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಯಶವಂತ ಮುಗುಳ್ ಸಾರ್ ಅವರಿಗೂ, ವಿಶೇಷವಾಗಿ ಈ ದಿನದ ಸಂದೇಶವನ್ನು ತಂದಂತ ಸಹೋದರ ಕೃಷ್ಣಪ್ಪ ರಾಜ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನವೆಲ್ಲ ನಮಗೆ ಆರೋಗ್ಯ, ಸುಕ್ಷೇಮ, ಸಮಾಧಾನ, ಜಯವನ್ನು ಕೊಟ್ಟು ಸುರಕ್ಷಿತವಾಗಿ ನಡೆಸಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ
ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಥ್ಯಾಂಕ್ ಯು ಅನಂತ.